ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ನಾನು 2 ದಿನದಾಗ ಈ 2 ಬ್ಲೌಸ್ಗಳನ್ನ ಕಂಪ್ಲೀಟ್ ಮಾಡೇನಿ. ನೋಡ್ರಿ, ಇವತ್ತು ನಿನ್ನೆ 2 ಬ್ಲೌಸ್ಗಳನ್ನ ಕಂಪ್ಲೀಟ್ ಮಾಡೇನಿ. ಅದು ಭಾಳ ಸಿಂಪಲ್ನೂ ಅಲ್ಲ, ಅಗದಿ ಗ್ರ್ಯಾಂಡು ಅಲ್ಲ, ಮೀಡಿಯಮ್ ಸೈಜ್ ಡಿಸೈನ್ನ ನಾ ಮಾಡೇನಿ. ಸಿಂಪಲ್ ಡಿಸೈನ್ ಅಂತಲೇ ಅನ್ಬೋದ್ರಿ, ಯಾಕಂದ್ರೆ ಗೊತ್ತಿರೋ ಹಂಗೆ ನಿಮಗೆ ಮೊದಲೆಲ್ಲ ನಾನು ಡಿಸೈನ್ಗಳು ತೋರಿಸೇನಲ್ರಿ. ಭಾಳ ಅಂದ್ರೆ ಭಾಳ ಗ್ರ್ಯಾಂಡ್ ವರ್ಕ್ ಮಾಡೇನ್ರಿ ಮದ್ವಿವು. ಅದಕ್ಕೆ ಡಿಪೆಂಡ್ ಮಾಡಿದ್ರೆ ಇವು ಸಿಂಪಲ್ ವರ್ಕ್ ರೀ. ಈ ವರ್ಕ್ಗಳನ್ನ ನಿಮ್ಗೆ ತೋರಿಸ್ತೇನೆ ರೀ. ಜೊತೆಗಿನ ಏನಂದ್ರೆ ನನಗೊಬ್ರು ಏನು ಮಾಡಿದ್ರು ಅಂದ್ರೆ ಸಬ್ಸ್ಕ್ರೈಬರ್ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿದ್ರಿ, ಅಕ್ಕ ನಾವು ಬಿಜಾಪುರದವರು ವಿದ್ಯಾಶ್ರೀ ಅನ್ನೋರು ನೋಡ್ರಿ. ಅವ್ರು ಹೇಳಿದ್ರು ನನಗೆ, ನಾವು ಬಿಜಾಪುರದವ್ರು, ನಾವು ಇವಾಗ ಆರಿ ವರ್ಕ್ ಸ್ಟಾರ್ಟ್ ಮಾಡೇವಿ, ಇವಾಗ ಕಲಿತಾ ಇದ್ದೀವಿ ರೀ, ಕಸ್ಟಮರ್ಸ್ ಸ್ವಲ್ಪ ಬರಾತಾರಿ, ಇನ್ನೂ ಕಸ್ಟಮರ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಆರಿ ವರ್ಕ್ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ಕೊಂತ ಹೋಗ್ರಿ ನಿಮ್ಮ ವಿಡಿಯೋಸ್ಗಳೊಳಗೆ ಅಂತ ಹೇಳ್ಯಾರ್ರಿ. ನಾನು ನನ್ನ ಒಂದು ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ, ಆರಿ ವರ್ಕ್ನ ಹೆಂಗೆ ಪಬ್ಲಿಸಿಟಿ ಮಾಡಿದೆ, ಅದ್ರ ಟಿಪ್ಸ್ಗಳನ್ನ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಇಲ್ಲಿ ನಿಮ್ಗೆ ತೋರ್ಸ್ಲಿಕ್ಕತ್ತೇನಲ್ರಿ, ಇವೆಲ್ಲ ಸಾರಿಗಳು, ಬ್ಲೌಸ್ಗಳು ಕಸ್ಟಮರ್ ಮತ್ತೆ ಕೊಟ್ಟಾರ್ರಿ ನನಗೆ. ಕೆಲವೊಂದು ಆರಿ ವರ್ಕ್ ಮಾಡಕ್ಕೆ ಹೇಳ್ಯಾರಿ, ಕೆಲವೊಂದು ಮಷಿನ್ ವರ್ಕ್ ಮಾಡಕ್ಕೆ ಹೇಳ್ಯಾರಿ. ಕಲರ್ ನೋಡ್ರಿ, ಸಾರಿದು ಭಾಳ ಅಂದ್ರೆ ಭಾಳ ಮಸ್ತ್ ಅದಾವೆ ನೋಡ್ರಿ. ಇವು ಎರಡೂ ಸೇಮ್ ಅಂದ್ರೆ ಸೇಮ್ ಡಿಸೈನ್ ಅದಾವ್ರಿ, ಬಟ್ ಕಲರ್ ಮಾತ್ರ ಚೇಂಜ್ ಅದಾವ್ರಿ. ನಿಮಗೆ ಅದಕ್ಕೆ ತೋರ್ಸ್ಲಿಕ್ಕತ್ತೇನ್ರಿ. ಇವನ್ನ ಮಸ್ತ್ ಅದಾವೆ ಸಾರೀಸ. ನಾನು ಕೇಳ್ಬೇಕ್ರಿ ಕಸ್ಟಮರಿಗೆ ಎಲ್ಲಿ ತೊಗೊಂಬಂದ್ರಿ ಅಂತ. ಅಷ್ಟು ಚಂದ ಅನಿಸಿದ್ದು ರೀ ನನಗೂ ಸಾರೀಸು. ಈಗ ನೋಡಿರಿ ಫ್ರೆಂಡ್ಸ್, ನಾನು ತಡ ಮಾಡ್ಲಾರ್ದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನಂದ್ರೆ, ನಾನು ಆರಿ ವರ್ಕ್ ಮಾಡಿದಂಥ ಬ್ಲೌಸ್ಗಳನ್ನ ತೋರಿಸ್ಕೊತಾನೆ ನಿಮ್ಗೆ ಆರಿ ವರ್ಕ್ದು ಫಸ್ಟ್ ಇವಾಗ ಕಲ್ತಿರೋರು ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದ್ರ ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ಲಕ್ಷ್ಯ ಕೊಟ್ಟು ನೋಡಿರಿ. ಪುಟ್ಟದಾಗಿ ಸ್ವೀಟಾಗಿ ಸಣ್ಣದ ವಿಡಿಯೋ ಐತಿ, ಇದು ಸ್ಕಿಪ್ ಮಾಡಲಾರ್ದ ನೋಡಿರಿ, ನೀವು ಇನ್ಫಾರ್ಮೇಷನ್ ಭಾಳ ತಿಳ್ಕೊತೀರಿ. ನೋಡಿರಿ ಫ್ರೆಂಡ್ಸ್, ಈಗ ನಿಮ್ಗೆ ನಾನು ವರ್ಕ್ ಮಾಡಿದಂಥ ಬ್ಲೌಸ್ಗಳನ್ನ ಆರಿ ವರ್ಕ್ದು ಬ್ಲೌಸ್ನ ತೋರ್ಸಾತೀನಿ. ಆಮೇಲೆ ಇದರ ಟ್ರೇಸಿಂಗ್ ವಿಡಿಯೋನು ನಿಮ್ಗೆ ವರ್ಕ್ ಮಾಡುವಂಥ ಬ್ಲೌಸ್ ಟ್ರೇಸಿಂಗ್ ವಿಡಿಯೋನು ಹಾಕೇನಿ ಹಿಂದೆ ಒಂದು ವಿಡಿಯೋದಾಗ, ಅದನ್ನು ಸಹ ನೋಡ್ರಿ. ನನ್ನ ಚಾನಲಿಗೆ ಬಂದುಬಿಟ್ರೆ ಅಂದ್ರೆ ನೀವು ಎಲ್ಲ ವಿಡಿಯೋಸ್ಗಳನ್ನ ನೋಡ್ತೀರಿ. ಆರಿ ವರ್ಕ್ ಮಾಡೋದು, ಮಷಿನ್ ವರ್ಕ್ ಮಾಡೋದು, ಟೇಲರಿಂಗ್ ಒಳಗೆ ಏನೇನು ಟಿಪ್ಸ್ ಯೂಸ್ ಮಾಡ್ಕೊಂಡು ನಾವು ಕೆಲಸನ ಮಾಡಬೇಕು, ಲಘು ಹೆಂಗೆ ಮಾಡಬೇಕು, ಎಲ್ಲ ಟಿಪ್ಸು ಮತ್ತು ಟ್ರಿಕ್ಸು ಎಲ್ಲನೂ ನಾನು ವಿಡಿಯೋದಾಗ ಹೇಳ್ಕೊಡ್ತಿರ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕ್ರಿ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಈಗ ನೋಡಿರಿ, ನನಗೆ ಒಬ್ರು ಕಮೆಂಟ್ ಹಾಕಿದ್ರು, ನಾವು ಬಿಜಾಪುರದವರು ವಿದ್ಯಾಶ್ರೀ ಅನ್ನೋರು, ನಮಗೆ ನೀವು ಹೇಳ್ಕೊಡ್ರಿ ಟಿಪ್ಸು ಅಂತಂದ್ರೆ. ಈಗ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೇನೆ ರೀ. ಈ ಒಂದು ವರ್ಕ್ ಹೆಂಗಾಗೈತಿ ಅಂತ ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಇದು ಒಂದೇ ವರ್ಕ್ ಅಲ್ಲ, ಇನ್ನೊಂದು ವರ್ಕ್ ತೋರಿಸ್ತೀನಿ. ಅದು ಸಹ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ. ಕಲರ್ ಕಾಂಬಿನೇಷನ್ ಭಾಳ ಚಲೋ ಆಗೈತೆ ನೋಡ್ರಿ. ಈಗ ತೋರಿಸ್ಲಿಕ್ಕತ್ತೇನೆ ರೀ. ಇದು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು, ಸ್ಲೀವ್ಸು ಹೆಂಗೆ ಮಾರ್ಕಿಂಗ್ ಹಾಕೊಳ್ಳೋದು ಅಂತ ನಿಮ್ಗೆ ಕನ್ಫ್ಯೂಸ್ ಇರ್ತೈತಲ್ರಿ. ಫಸ್ಟ್ ವರ್ಕ್ ಮಾಡೋರ್ಗಂತೂ ಅದಕ್ಕೆ ಕನ್ಫ್ಯೂಸ್ ಇರ್ತೈತೆ ರೀ. ಟೇಲರಿಂಗ್ ಕೆಲಸ ಮಾಡೋರಿಗೆಲ್ಲ ಗೊತ್ತಿರ್ತೈತಿ, ಬಟ್ ಆರಿ ವರ್ಕ್ ಅಷ್ಟು ಕಲ್ತವ್ರವ್ರಿಗೆ ಗೊತ್ತಿರಲ್ಲ. ಅದಕ್ಕಂತ ಒಂದು ವಿಡಿಯೋ ಹಾಕಿನಿ, ಆ ವಿಡಿಯೋನು ನೋಡ್ರಿ. ಈ ಹಿಂದಿನ ವಿಡಿಯೋ ಹಾಕಿನಿ, ನನ್ನ ಚಾನಲ್ಗೆ ಹೋಗ್ಬಿಡ್ರಿ, ಎಲ್ಲ ವಿಡಿಯೋಸ್ಗಳು ಸಿಗ್ತಾವ. ಈಗ ನೋಡ್ರಿ, ಆರಿ ವರ್ಕ್ ಫಸ್ಟ್ ನೀವು ಮಾಡಕ್ಕೆ ಕಲಿತ್ರಿ ಅಂದ್ರೆ ಏನು ಮಾಡ್ಬೇಕು, ಅದನ್ನು ಪಬ್ಲಿಸಿಟಿ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೇಕ್ರಿ. ನೀವೇನು ಮಾಡ್ಬೇಕಂದ್ರೆ, ನಿಮ್ದು ಒಂದು ಬ್ಲೌಸ್ಗಳಿಗೆ, ನಿಮ್ಮ ಮನೆಯೊಳಗಿನ ಅಕ್ಕ ತಂಗಿಯರ ಬ್ಲೌಸ್ಗಳಿಗೆ ಏನು ಮಾಡಬೇಕು, ನೀವು ವರ್ಕ್ ಮಾಡೋದನ್ನ ಕಲಿತಾ ಹೋಗ್ಬೇಕ್ರಿ. ಯಾವುದೋ ಒಂದು ವಿದ್ಯೆ ಕಲಿತ್ರು ಅದು ನೀವು ಕೆಲಸ ಮಾಡ್ತಾನೆ ನಿಮ್ಗೆ ಕೈ ಕುಂದಿರ್ತೈತಿ ಅಂತ ನಾ ಹೇಳ್ತೇನೆ ರೀ. ನಾನು ಸಹ ಹಂಗೆ ಮಾಡೇನಿ ರೀ. ನಂದು ಕೆಲಸ ನಾನು ಕಲಿತಾದ್ಮೇಲೆ ಕೆಲಸ ಮಾಡಿನೇ ನನ್ನ ಕೈ ಕುಂತಿದ್ದು. ಹಂಗೆ ಮೊದಲು ನನ್ನ ಬ್ಲೌಸ್ಗಳನ್ನ, ನನಗೆ ಬೇಕಾದವ್ರ ಬ್ಲೌಸ್ಗಳನ್ನ, ಮನೆಯೊಳಗೆ ಯಾರು ಅದಾರ ಅವ್ರ ಬ್ಲೌಸ್ಗಳನ್ನ ವರ್ಕ್ ಮಾಡೋದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊತ ಹೋದೆ. ಜಸ್ಟ್ ಬರೀ ಏನಂದ್ರೆ ಮೆಟೀರಿಯಲ್ಸ್ ಅಮೌಂಟ್ ಅಷ್ಟು ತೊಗೊಂಡ್ಬಿಟ್ಟು ವರ್ಕ್ ಮಾಡ್ಕೊತ ಹೋಗ್ಬಿಡೋದ್ರಿ. ನಮ್ಗೆ ಕಾಸ್ಟ್ ಬೇಕು, ಮಾಡಿದ್ದು ಕಾಸ್ಟ್ ಅಂತ ಫಸ್ಟ್ ನಿಂದಿರಬಾರ್ದು. ಜಸ್ಟ್ ಮೆಟೀರಿಯಲ್ ಅಮೌಂಟ್ ತೊಗೋಬೇಕು, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಒಂದು 5, 6, 8, 10, 15, 20 ಬ್ಲೌಸ್ಗಳನ್ನ ವರ್ಕ್ ಮಾಡ್ಕೊತ ಹೋದಂಗೆ ಫುಲ್ ಕೈ ಕುಂತ್ಬಿಡ್ತೈತೆ ನೋಡಿರಿ. ನಮಗೆ ಕೈ ಕುಂದ್ರೋದು ಒಂದೇ ಬೇಕಾಗಿರ್ತೈತೆ ರೀ, ನಮ್ಗೆ ಅಮೌಂಟ್ ಬೇಕಾಗಿರಲ್ಲ. ಫಸ್ಟ್ ನಾವು ಹಂಗೆ ಮಾಡಿ ನಮ್ಮ ಕೈನ ಕುಂದಿಸ್ಕೋಬೇಕು. ಆರಿ ವರ್ಕ್ ಮಾಡಲಿಕ್ಕೆ ನಮ್ಗೆ ಫಾಸ್ಟ್ ಆಗೋಂಗೆ ನಾವು ಕೈ ಕುಂದಿರ್ಸ್ಕೋಬೇಕು. ಜಸ್ಟ್ ಮೊದಲು ನಾವು ಮೆಟೀರಿಯಲ್ ಅಮೌಂಟ್ ತೊಗೊಂಡು ನಮ್ಮ ಕಸಿನ್ ಸಿಸ್ಟರ್ಸದು ಎಲ್ಲರದು ನಾವು ಬ್ಲೌಸ್ಗಳನ್ನ ಮಾಡ್ಕೊತ ಹೋಗಬೇಕು. ಆಮೇಲೆ ಅವ್ರೇನಾರ ಫಂಕ್ಷನ್ಗಳಿಗೆ ಅದು ಹೋದ್ರಂದ್ರೆ ಗೊತ್ತಾಗ್ತೈತೆ ರೀ. ಅವಾಗ ಇವ್ರು ಮಾಡೋದು ಕಲ್ತಾರ, ಇವರ ಮಾಡತ್ತಾರ, ಈ ಒಂದು ಬ್ಲೌಸ್ ಇವರ ಮಾಡ್ಯಾರ ಅಂತ ಗೊತ್ತಾಗ್ತೈತೆ. ಇದರಿಂದ ಏನಾಗ್ತೈತೆ ರೀ, ನಮ್ಮದು ಪಬ್ಲಿಸಿಟಿ ಆಗ್ತೈತಿ, ನಾವು ಆರಿ ವರ್ಕ್ ಮಾಡ್ಲಿಕ್ಕತ್ತೀವಿ ಅಂತ. ಇದು ಒಂದೇ ನಿಮ್ಗೆ ಟಿಪ್. ಅದು ಇಂಥ ಟಿಪ್ಸ್ಗಳು ಭಾಳ ಅದಾವ. ಈ ವಿಡಿಯೋದಾಗೂ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಾಗೂ ಹೇಳ್ತೀನಿ, ನೋಡ್ಕೊತ ಹೋಗಿ. ಈಗ ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದ್ರೆ, ನೀವು ಒಂದು ಐಡೆಂಟಿಫೈ ಮಾಡ್ಕೊರಿ. ನೀವು ಆರಿ ವರ್ಕ್ ಮಾಡ್ತೀರಿ ಅಂತ ಒಂದು ಬೋರ್ಡ್ ಆದರೂ ಹಾಕ್ರಿ, ಅಥವಾ ಕಾರ್ಡ್ ಆದರೂ ಮಾಡಿಸ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಏರಿಯಾದಾಗ ಎಲ್ಲೆಲ್ಲ ಟೇಲರಿಂಗ್ ಅಂಗಡಿ ಐತಲ್ಲ, ಅಲ್ಲೆಲ್ಲ ಕೊಟ್ಟು ಬರ್ರಿ. ನೋಡಿರಿ ಸರ್, ನೋಡಿರಿ ಮೇಡಮ್, ನಾವು ಆರಿ ವರ್ಕ್ ಮಾಡ್ಲಿಕ್ಕತ್ತೀವ್ರಿ, ಈ ಥರ ಏನಾರ ಕಸ್ಟಮರ್ ಇದ್ರೆ ನಮಗೂ ಹೇಳ್ರಿ, ಈ ಥರ ಮಾಡಿಕೊಡ್ತೇವೆ.
ನಾವು ನಿಮ್ಮ ಟೇಲರ್ಸಿಗಂತ ಸ್ವಲ್ಪ ಕಡಿಮೆ ಅಮೌಂಟ್ದಾಗ ವರ್ಕ್ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿರಿ, ಡಿಸೈನ್ಗಳನ್ನ ಅವರಿಗೆ ಕಳಿಸ್ರಿ. ಅದರಿಂದ ನಿಮ್ಗೆ ಕಸ್ಟಮರ್ ಬರ್ತಾರೆ. ಒಟ್ಟಾರೆ ಪಬ್ಲಿಸಿಟಿ ಮಾಡ್ಬೇಕು ನೋಡಿರಿ. ಪಬ್ಲಿಸಿಟಿ ಮಾಡಿದ್ರೆ ಕಸ್ಟಮರ್ ಬರ್ತಾರೆ. ಆಮೇಲೆ ಟೇಲರಿಂಗ್ ಕೆಲಸ ಮಾಡೋರ್ಗಂತೂ ಚಿಂತೆನೇ ಇಲ್ಲರಿ, ಯಾಕಂದ್ರೆ ಅವ್ರ ಹತ್ರ ಮೊದ್ಲು ಕಸ್ಟಮರ್ ಇರ್ತಾರೆ. ಅವ್ರಿಗೆ ಏನಾಗ್ಬಿಡ್ತೈತೆ ಅಂದ್ರೆ ನೋಡಿರಿ, ಮತ್ತು ನಾ ಟೇಲರಿಂಗ್ ಅಷ್ಟೇ ಮಾಡ್ತಿದ್ದೆ ರೀ, ಈಗ ನಿಮ್ಗೆ ಬೇಕಂದ್ರೆ ಆರಿ ವರ್ಕು ಮಾಡ್ಕೊಡ್ತೀನಿ, ಆರಿ ವರ್ಕುನ ಹೀಗೆಲ್ಲ ಕಲ್ತೀನಿ ಅಂತ ನೀವು ಮಾಡ್ಕೊಂಡಂಥ ಬ್ಲೌಸ್ಗಳನ್ನ ನಿಮ್ಮ ಮನೆಯೊಳಗೆ ಯಾರ್ಯಾರೆಲ್ಲ ಬ್ಲೌಸ್ಗಳನ್ನ ಮಾಡಿರಿ ಅವ್ರಿಗೆ ತೋರಿಸಿದ್ರೆ ಕಸ್ಟಮರಿಗೆ, ಅವರು ಸಹ ಏನು ಮಾಡ್ತಾರೆ, ಕಲ್ತಾರೆ ಇವರು ಮಾಡ್ತಾರೆ ಅಂತ ಹೇಳಂದು ಮಾಡಿರಿ. ಹಂಗಾರ ಇದಕ್ಕೊಂದು ಸಿಂಪಲ್ ವರ್ಕ್ ಮಾಡಿರಿ, ಇದಕ್ಕೆ ಈ ಥರ ವರ್ಕ್ ಮಾಡಿರಿ, ಮಾಡಿಸ್ಕೊಂತ ಏನಾಗ್ಬಿಡ್ತೈತೆ ಅಂದ್ರೆ ಅವ್ರಿಗೆ ಕೈ ಕುಂತ್ಬಿಡ್ತೈತೆ ರೀ. ವರ್ಕ್ ಮಾಡಿಸ್ಲಿಕ್ಕಂತ ಬೇರೆಯವ್ರ ಕಡೆ ಹೋಗೋದೇ ಇಲ್ಲ, ನೀವೇ ವರ್ಕ್ ಮಾಡಿಬಿಡ್ರಿ, ನೀವೇ ಹೊಲೋದು ಬಿಡ್ರಿ ಅಂತ ನಿಮ್ಮ ಕಡೆನೇ ಕೊಟ್ಬಿಡ್ತಾರೆ. ಈ ಥರ ನೀವು ಆರಿ ವರ್ಕ್ ಆಯ್ತು, ಮಷಿನ್ ವರ್ಕ್ ಆಯ್ತು, ಏನೋ ಒಂದು ಕೆಲಸ ಕಲಿತ್ರು ನೀವು ಪಬ್ಲಿಸಿಟಿನ ಮಾಡ್ಕೋಬೇಕು. ಈಗ ನಾ ಹೇಳೋದಂಥ ಟಿಪ್ಸು ಸ್ವಲ್ಪ ಹೇಳೇನ್ರಿ, ಇನ್ನೂ ಡಿಫ್ರೆಂಟ್ ಟಿಪ್ಸ್ಗಳು ನಿಮ್ಗೆ ಹೇಳ್ತೀನಿ. ಆ ಟಿಪ್ಸ್ಗಳು ಬೇಕಾತಂದ್ರೆ ನಾನು ವೀಡಿಯೋಸ್ಗಳನ್ನ ನೋಡ್ಕೊತ ಹೋಗಬೇಕು. ಪಬ್ಲಿಸಿಟಿ ಹೆಂಗೆ ಮಾಡ್ಕೊಳ್ಳೋದು, ನೀವು ಆರಿ ವರ್ಕು, ಮಷಿನ್ ವರ್ಕು, ಟೇಲರಿಂಗ್ದಂತ ಹೇಳ್ಕೊತ ಹೋಗ್ತೀನಿ. ನನ್ನ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡಿರಿ. ನೀವು ನೋಡಿದ್ರೆ ನಿಮಗೆ ಈ ಟಿಪ್ಸ್ಗಳೆಲ್ಲ ಗೊತ್ತಾಗ್ತೈತಿ. ಯಾಕಂದ್ರೆ ನನ್ನ ಚಾನಲ್ದಾಗ ನಾ ಟೇಲರಿಂಗ್ ವಿಡಿಯೋಸು, ಆರಿ ವರ್ಕಿಂಗ್ ಕ್ಲಾಸಸ್ಸು, ಮಷಿನ್ ವರ್ಕಿಂಗ್ ಕ್ಲಾಸಸ್ಸು ಎಲ್ಲ ಹಾಕೀನಿ. ನೀವು ವಿಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡ್ಕೊತ ಹೋದ್ರೆ ಇಂಥ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಹಂಗೆ ವರ್ಕ್ ಮಾಡಿದ್ದು ಮತ್ತು ಡಿಸೈನ್ ಬ್ಲೌಸ್ಗಳನ್ನ ಹೊಲಿದಿದ್ದು, ಆರಿ ವರ್ಕ್ ಹೆಂಗೆ ಮಾಡೋದು, ಆಮೇಲೆ ಮಷಿನ್ ವರ್ಕ್ ಮಾಡಿದ ವಿಡಿಯೋಸ್ಗಳನ್ನ ಎಲ್ಲನೂ ಹಾಕ್ತೀನಿ ನಿಮಗೆ. ನೀವು ನನ್ನ ವಿಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ನೋಡಿರಿ ಫ್ರೆಂಡ್ಸ್. ಈ ಒಂದು ಡಿಸೈನ್ ನೋಡಿರಿ ಹೆಂಗೈತಂದ್ರೆ ಪುಟ್ಟದ ಡಿಸೈನ್ ನೋಡಿರಿ, ಎಷ್ಟು ಚಂದ ಸಿಂಪಲಾಗಿ ಡಿಸೈನ್ ಮಾಡೀನಿ. ಸ್ಲೀವ್ಸಿಗೆ ಈ ಥರ ಮೋಟಿಫ್ ಕತೆ ರೌಂಡಿಗೆ ಬಂದೈತ್ರಿ. ಸಿಂಪಲಾಗಿ ಡಿಸೈನ್ ಮಾಡಿಸ್ಕೊಂಡಿದ್ರೆ ಇದು ಒಂದು ಬ್ಲೌಸ್ ಭಾಳ ಅಂದ್ರೆ ಭಾಳ ಚಂದಾಗಿತ್ತು. ಇವೆರಡು ಬ್ಲೌಸು ಒಬ್ಬರು ನೋಡಿರಿ, ಒಂದು ಬ್ಲೌಸ್ ಅವ್ರು ತಂದು ಕೊಟ್ರಿ, ಆಮೇಲೆ ಇನ್ನೊಂದು ಬ್ಲೌಸು ನೀವೇ ಮಾಡಂದ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.